ಜೊತೆಗೆ ಆ ಕಲ್ಮಠಿ ಏತ್ ನೀರಾವರಿ ಆಗಿರ್ಬೋದು, ರಾಮಲಿಂಗೇಶ್ವರ ಏತ್ ನೀರಾವರಿ ಆಗಿರ್ಬೋದು, ಅವ್ರು ನೀರು ಹರಿಸಿ ಅಲ್ಲಿ ಭಾಗದ ರೈತರಿಗೆ ಕಣ್ಮನಿ ಆಗಿದ್ದಾರೆ. ಮತ್ತು ಅದಕ್ಕಾಗಿ ಅಲ್ಲಿ ಜನ ಅವ್ರನ್ನ ಬೆಂಬೆಡದ ಬೆನ್ನು ಹತ್ತಿದ್ದಾರೆ, ಬೇಕಿಲ್ಲ ನಮಗೆ ನೀವು ಅಂತೇಳಿ. ಅವರ ವಿರೋಧಗಳು ಎಷ್ಟೋ ವಿರೋಧ ಮಾಡಿದರು, ನಮ್ಮ ಬಾಲಚಂದ್ರವ್ರನ್ನ ಆಯ್ಕೆ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಈ ಒಂದು ಆರೋಗ್ಯದ ಕೇಂದ್ರವನ್ನು ಇನ್ನಷ್ಟು ಉನ್ನತೀಕರಣ ಮಾಡಿಸ್ಕೋಬೇಕು ಅನ್ನೋಂಥ ದಿಶೆಯಲ್ಲಿ ಎಲ್ಲರಿಗೂ ಹೆಲ್ಪ್ ಆಗೋ ದಿಶೆಯಲ್ಲಿ ಕಟ್ಟಡ ಅಂತ ಉದ್ಘಾಟನೆ ಮಾಡಿದ್ದಾರೆ. ಅದು ಸಣ್ಣದಲ್ಲ, 12 ಕೋಟಿ ರೂಪಾಯಿಗಳು ದೊಡ್ಡ ಕಟ್ಟಡ. ಈ ನೆಲೆಯಲ್ಲೆಲ್ಲ ಒಂದಿಷ್ಟು ಈಗ ನಿಮಗೆ ಆರಂಭದಲ್ಲಿ ಹೇಳಿದಾಗ ಕೌಸಲಗಿ ತಾಲೂಕು ಮಾಡಬೇಕು ಅನ್ನುವಂಥದ್ದು. ಆ ದಿಶೆಯಲ್ಲಿ ನಮ್ಮ ಏನಪ್ಪ ಅಂದ್ರೆ ಹೊಸ ಜಿಲ್ಲೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಹೊಸ ಜಿಲ್ಲೆಗಳ ರಚನೆ ಆಗೋ ಮುಂದೆ ಕೌಸಲಗಿಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರಿಂದಾಗಿ ಅಲ್ಲಿ ಜನ ಇನ್ನಷ್ಟು ಖುಷಿಯಾಗಿಬಿಟ್ಟಿದ್ದಾರೆ. ಯಾಕೆಂದ್ರೆ ಒಂದನೇದ್ದು ಗೋಕಾಕ್ ಜಿಲ್ಲೆ ಆಗಲೇಬೇಕಾಗಿದೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದು. ಸಾಕಷ್ಟು ವರ್ಷಗಳಿಂದ, ಹಲವು ದಶಕಗಳಿಂದ ಬೇಡಿಕೆ ಆಗಿದೆ, ಇಲ್ಲಿವರೆಗೆ ಆಗ್ತಾಯಿಲ್ಲ. ಜೊತೆಗೆ ಚಿಕ್ಕೋಡಿ ಅವರು ದಶಕಗಳಿಂದ ಕೇಳ್ತಾ ಇದ್ದಾರೆ ನಮ್ಮ ಜಿಲ್ಲೆ ಆಗಲಿ ಅಂತೇಳಿ. ಅವೆರಡರ ಯಾಕಂದ್ರೆ ಈಗಾಗಲೇ ಡೆಡ್ಲೈನ್ ಬಿದ್ದಿದೆ, ಡಿಸೆಂಬರ್ 31 ಜಿಲ್ಲೆಗಳ ಘೋಷಣೆ ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಇದನ್ನು ಹೇಳಿಬಿಟ್ಟದ. ಈ ದಿಸೆಯಲ್ಲೇ ನಮ್ಮ ಕಡಾಡಿಯವರು ವಿಶೇಷವಾಗಿ ಈರಣ್ಣ ಕಡಾಡಿಯವರು ಈಗಾಗಲೇ ಇದನ್ನು ಜಗಜ್ಜಾಹೀರು ಮಾಡಿದ್ದಾರೆ. ಹೀಗಾಗಿ ಎಲ್ಲರಿಗೂ ಒತ್ತಡ ಜೋರದ. ಚಿಕ್ಕೋಡಿ ಅವರು ನಮ್ಮ ಜಿಲ್ಲೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ 3 ಆಯೋಗಗಳು ಗೋಕಾಕದ ಬದಲು ಹೇಳೋದಪ್ಪ ಅಂದ್ರೆ ಈ ಜಿಲ್ಲೆ ಆಗಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಕೌಸಲಗಿ ಭಾಳ ವರ್ಷಗಳಿಂದ ಅದು ತಾಲೂಕು ಆಗಬೇಕು ಅಂತೇಳಿ ನೆರೆ ವಿಶೇಷವಾಗಿ